ಅಭಿಷೇಕ್ ನೋಡಿ ಇಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಾರ. 1K ಫಾಲೋ ಆಯಿತು. ಇಷ್ಟು ಖುಷಿ ಆಗ್ತೈತಿ. ಪಾ 4,000 ವಾಚಿಂಗ್ ಅವರು ಆಗೈತಿ. ನಾ ಅಂದ್ಕೊಂಡಿದ್ದೇನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೆ, ಆಗಾಕತೈತಿ. ಯಾರ ಕಣ್ಣು ಬೀಳಿಲ್ರಿ, ಅಷ್ಟೇ ಸಾಕು. ಹೌದಾ, ನೋಡೋಣ ತೊಗೊಂಡು ಬಾ ಇಲ್ಲಿ. ಹೌದಲ್ಲ, ನಾನು ನನ್ನ ಫ್ರೆಂಡಿಗೆಲ್ಲ ಹೇಳೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನಿಮ್ಮ ಪ್ರತಿಶ್ರಮಕ್ಕೆ ಇದು ಪ್ರತಿಫಲನ ಸಿಕ್ಕೈತಿ. ಎಲ್ಲರೂ ತುಂಬ ಥ್ಯಾಂಕ್ಸ್. ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಇನ್ನೂ ಹೆಚ್ಚು ಬೆಳೆಸಿ ನಾನು ನನ್ನ ಕೈಲಾದಷ್ಟು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತು, ಅದನ್ನು ಸಾಯಂಕಾಲ ಸೆಲೆಬ್ರೇಷನ್ ಮಾಡೋಣ. ಇವತ್ತೊಂದು ವಿಷಯ ಹೇಳಬೇಕು ಅಂತ ಬಂದಿದ್ದೀನಿ ನಾನು ನಿಮ್ಗೆ. ಏನು? ಯಾವ ವಿಷಯ ಹೇಳಬೇಕಂತ ಅಂದ್ಕೊಂಡಿದ್ರಿ? ಪ್ರೀತಿ ವಿಷಯನ? ಅದೇ, ಅವಳು ಆ ಹುಡುಗನ ಇಷ್ಟಪಟ್ಟಿದ್ದೀನಿ ಅಂತ ಇದ್ದಾಳೆ. ಅವನ ಬ್ಯಾಕ್ಗ್ರೌಂಡ್ ನಾನು ಚೆಕ್ ಮಾಡೀನಿ, ಅಷ್ಟು ಒಳ್ಳೆ ಹುಡುಗ ಆಗ್ತಾ ನನಗೆ ಅನ್ಸಕತ್ತಿಲ್ಲ. ನೀನು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರೆ ಅವನ ಬ್ಯಾಕ್ಗ್ರೌಂಡ್ ನಾನು ಚೆಕ್ ಮಾಡ್ಬೋದು. ಅದಕ್ಕೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳಕ್ಕೆ ಬನ್ನಿ. ಹಾಂ, ಮಾಡ್ತೀನಲ್ರಿ. ನನ್ನ ಆದ್ಮಿ ಭವಿಷ್ಯ ಮತ್ತು ಜೀವನ ಚಲೋ ತಂಗಿರ್ತೈತಿ ಅಂತಂದ್ರೆ ನಾ ಯಾಕೆ ಹೆಲ್ಪ್ ಮಾಡ್ದಂಗಿರಲಿ? ಮಾಡ್ತೀನಿ. ಏನು ಮಾಡ್ಬೇಕಂತ ಹೇಳ್ರಿ. ಇಷ್ಟೆಲ್ಲ ಮಾಡೋಣ. ಏನಂಬುದು ತಿಳಿತೈತಿ, ಅವ್ನ ಬ್ಯಾಕ್ಗ್ರೌಂಡು ತಿಳಿತೈತಿ. ನಿನ್ನ ಫ್ರೆಂಡಿಗೆ ಹೇಳಿರ್ತೀಯಾ? ಹಾಂ, ಆತ್ರಿ, ಹೇಳ್ತೀನಿ. ಆದರೂ ಏನು ಪ್ರಾಬ್ಲಮ್ ಆಗಬಾರ್ದು ನೋಡಿ. ಪ್ರೇಮಾಗ ಏನೂ ಒಂದು ಡೌಟ್ ಬರಬಾರ್ದು. ಅವಳಿಗೆ ನಾವು ಹೇಳಿಟ್ಕೋಬೇಕು. ಯಾಕೋ ಹಿಂಗವ, ನಮಗೆ ಸ್ವಲ್ಪ ಡೌಟ್ ಬರಾಕತ್ತೈತಿ, ಸ್ವಲ್ಪ ಚೆಕ್ ಮಾಡ್ತೀವಿ, ನೀ ಬೇಜಾರು ಮಾಡ್ಕೋಬೇಡ ತಂದು. ಅದೆಲ್ಲ ನಾನು ನೋಡ್ಕೋತೀನಿ. ಈಗ ನೀ ಇದಷ್ಟು ನೋಡ್ಕೋ, ಅಮ್ಮನಿಗೆ ನಾ ಹೇಳ್ತೀನಿ. ಹಲೋ ದಿಶಾ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕನಿ. ಹಲೋ, ಹೇ ಪ್ರಿಯಾ, ನನ್ನಿಂದ ಏನು ಹೆಲ್ಪ್ ಆಗಬೇಕಾಗಿತ್ತು? ಅದಾ, ಹಿಂಗೆ ನನ್ನ ಹೆಣ್ಮಗಳಿಗೆ ಹುಡುಗನ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಕರ್ಕೊಂಡ್ಬಂದಿದ್ಲು. ನೀನೆ ಕರ್ಕೊಂಬರೋಣ. ಅವ್ನ ನಡವಳಿಕೆ ನೋಡಿ ಸ್ವಲ್ಪ ಯಾಕೋ ನಮ್ಗೆ ಡೌಟ್ ಬರಾಕತ್ತೈತಿ. ಅದಕ್ಕೆ ನೀ ಸ್ವಲ್ಪ ಹೆಲ್ಪ್ ಮಾಡಬೇಕು. ಹೌದಾ, ನನಗೇನು ಪ್ರಾಬ್ಲಮ್ ಆಗಲ್ಲಲ್ಲ. ಹಾಗಾದ್ರೆ ಹೆಲ್ಪ್ ಮಾಡ್ತೀನಿ. ನಿನಗೆ ಇಲ್ಲ ಆತೀನಾ? ನಮ್ಮಮ್ಮನ ಆಪರೇಷನ್ಗೆ ನೀ ಎಷ್ಟೊಂದು ದುಡ್ಡು ಕೊಟ್ಟಿದ್ಯಾ, ಅದು ನಿಮ್ಮ ಮನೇಲಿ ಗೊತ್ತಿಲ್ಲದೇನೆ ಕೊಟ್ಟಿದ್ಯಾ. ಆ ಹೆಲ್ಪ್ನ ನಾ ಹೆಂಗೆ ಮರೆಯೋಕ್ಕಾಗತ್ತಾ? ಅದಕ್ಕಾದ್ರೂ ನಾ ಮಾಡಲೇಬೇಕು. ನಿನ್ನ ಋಣ ತೀರ್ಸೋಕ್ಕಾಗಂಗಿಲ್ಲ ನನಗೆ. ಅದ್ರ ಬಗ್ಗೆ ಏನು ಮಾತಾಡಬೇಡ ಪ್ಲೀಸ್, ಒಂದು ಹೆಲ್ಪ್ ಮಾಡಿ ಸಾಕು. ಆಯ್ತಾಯಿತು, ಇವತ್ತು ಸಾಯಂಕಾಲ ಪಾರ್ಕ್ನಲ್ಲಿ ಮೀಟ್ ಆಗೋಣ ಬಾ. ಅದು ಮೀಟ್ ಆಗೋದು ಆಯಿತು, ಆ ಹುಡುಗನ ಅಲ್ಲೇ ಇರ್ತಾನೆ ಅಂತ ಅನಿಸ್ತೈತಿ. ಅದೇ ಪಾರ್ಕ್ನಲ್ಲಿ ನೀ ಅವನಿಗೆ ಹೋಗಿ ಮಾತಾಡಿಸ್ಬೇಕಷ್ಟ. ಹಲೋ ಅಕ್ಕಮ್ಮ, ನಾ ಪ್ರೇಮಂದು ಎಂಗೇಜ್ಮೆಂಟ್ ಐತಿ ಸೋಮವಾರ, ಎಲ್ಲರನ್ನೂ ಕರ್ಕೊಂಬನ್ನಿ. ಹೌದಾ? ಏನವ ನೀನು ಮಾತು ತಪ್ಪಿದಲ್ಲ. ನನ್ನ ಮಗ ಕೊಡ್ತೀನಿ ಅಂದಿದ್ದಲ್ಲ, ನೀನು ನನ್ನ ಮಗನ ಮಗಳು ತಗೊಳ್ಳಿಲ್ಲ, ಮಗಳು ಸೊಸಿನೂ ಕೊಡಲಿಲ್ಲ. ಮರೆತು ಬಿಟ್ಟರು ಬಿಡುವ, ದೊಡ್ಡ ಮನುಷ್ಯರಾಗಿರಲ್ಲ ಈಗ. ಇಲ್ಲ ಅತ್ತಿಗೆಮ್ಮ, ನಾನು ಏನು ಅಂತ ಹೇಳಿ, ನಾನು ನಿಮ್ಮ ಮಗಳನ್ನೇ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇಟ್ಕೊಂಡೀನಿ. ಅದೂ ಆಗಲಿಲ್ಲ. ಈಗ ನನ್ನ ಮಗಳನ್ನ ಪ್ರೇಮನ ನಿಮ್ಮ ಮನೆಗೆ ಕೊಡೋಕ್ಕೂ ಆಗವಲ್ತು. ಅವು ಪ್ರೀತಿ ಗೀತಿ ಅಂತ ಮಾಡ್ಕೊಂಡವ, ಮತ್ತು ಹೆಂಗೆ ಮಾಡೋದು? ಅದಕ್ಕೆ ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೋಬೇಡ್ರಿ. ಬರ್ರಿ, ಸೋಮವಾರ ಎಂಗೇಜ್ಮೆಂಟ್ ಐತಿ, ಇವತ್ತೇ ಸಾಯಂಕಾಲ ಬಂದುಬಿಡ್ರಿ. ಅಮ್ಮ ಪ್ರಿಯಾ, ಬಾರ ಒಂದಿಟ ಇಲ್ಲಿ. ಆಯಿತು ಕಣೆ, ನಮ್ಮ ಅತ್ತೆ ಓದ್ತಿದ್ದಾರೆ, ನಾ ಆಮೇಲೆ ಫೋನ್ ಮಾಡ್ತೀನಿ. ಇವತ್ತು ಸಾಯಂಕಾಲ ಮೀಟ್ ಆಗೋಣ. ನಮ್ಮ ಅತ್ತೆಗೂ ಹೇಳ್ತೀನಿ, ಇಬ್ಬರು ಮೀಟ್ ಆಗೋಣ. ಹಾಂ ಹೇಳ್ತಿ. ಇವತ್ತೊಂದು ಖುಷಿ ವಿಚಾರ ಹೇಳ್ಬೇಕು ನಿಮ್ಗೆ. ಏನವ ನಿನ್ನ ಖುಷಿ ವಿಚಾರ? ಹೌದು, ನೀ ಚಾನಲ್ ಮಾಡಿದ್ದು ನಿನ್ನ ಹೆಸರು ಮೇಲೆ ಇಟ್ಟೇನು ಚಾನಲ್ ಹೆಸರು? ಹೌದು, ನನ್ನ ಹೆಸರು ಮೇಲೆ ಇಟ್ಟೀನಿ. ಯಾಕ್ರಿ? ಯಾಕಿಲ್ಲ, ಮೂಲಿ ಮನಿ ಅಂಕವ್ನ ಸಸಿ ಕೇಳಾಕತ್ತಿದ್ಲು. ಏನವ ನಿನ್ನ ಸಸಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಯಾಳನು ಅಂತಂದು. ಹೌದಾ? ಅವರು ನೋಡ್ಯಾರತ್ತ, ಸಬ್ಸ್ಕ್ರೈಬ್ ಮಾಡ್ಯಾರತ್ತ? ಅದನ್ನೆಲ್ಲ ನಾ ಏನು ಕೇಳಕ್ಕೆ ಹೋಗ್ಲಿಲ್ಲವ. ಅದೇ ವಿಡಿಯೋ ಅಂದ್ರೆ
ಅದನ್ನು ಪ್ರಿಯಾ ಫ್ಯಾಮಿಲಿ ಸ್ಟೋರಿ ಅಂತ ಇಟ್ಟಿಯತ್ತಲ್ಲ, ತುಂಬ ಖುಷಿ ಆತವ. ಇನ್ನೊಬ್ರ ಬಾಯಲ್ಲಿ ನನ್ನ ಸೊಸಿ ಯೂಟ್ಯೂಬ್ ಚಾನಲ್ ಮಾಡ್ಯಾಳ ಅಂತಂದು ಕೇಳಕ್ಕೆ ಭಾಳ ಖುಷಿ ಆಯ್ತು. ಏನು ಖುಷಿ ವಿಷಯ ಅದ ಯೂಟ್ಯೂಬ್ ಚಾನಲ್ದಾಗ ರೀ ಐತಿರಿ 1K ಫಾಲೋವರ್ಸ್ ಆಗ್ಯಾರ. ಭಾಳ ಖುಷಿ ಆಗತೈತಿ. ಹೌದಾ? ಅವ್ವ, ನೀನೋ ಒಂದು ಪ್ರತಿ ಸಮ ಬೆಳತನ ಕುತ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದಲ್ಲ, ಅದಕ್ಕೊಂದು ತಕ್ಕ ಪ್ರತಿಫಲ ಸಿಕ್ತು ಬಿಡು. ಹೌದು ಅತ್ತೀರಿ, ನಾನು ಏನೋ ಒಂದು ಮಾಡಬೇಕು ಅಂದ್ಕೊಂಡೀನಿ, ಅದು ಈಗ ಪ್ರತಿಫಲ ಸಿಗಾಕತೈತಿ. ಅಂದಂಗೆ ಪ್ರೇಮ ಎಲ್ಲಿಗೆ ಹೇಳ್ರಿ? ಆಕೇನೋ ಆಕೆ ಗೆಳತಿ ಕೂಡ ಕೂಡಿ ಬ್ಯೂಟಿ ಪಾರ್ಲರ್ಗೆ ಹೋಗ್ಯಾಳವ. ನಾಳೆ ಎಂಗೇಜ್ಮೆಂಟ್ ಅಲ್ಲ, ಅದಕ್ಕೆ ಇವತ್ತೆಲ್ಲ ಪ್ರಿಪ್ರೇಷನ್ ನಡೆಸ್ಯಾಳ ಆಕಿನ. ನೀನು ಎಲ್ಲಿ ಹೋಗಬೇಡ. ಇವತ್ತು ಸಾಯಂಕಾಲ ನಮ್ಮ ಅತ್ತಿಗೆಮ್ಮ ಅಣ್ಣನ ಮಕ್ಕಳು ಬರಾಕತ್ತಾರ, ಸ್ವಲ್ಪ ಹೆಲ್ಪ್ ಮಾಡಬೇಕು ನನಗೂ. ನಾನು ಸ್ವೀಟ್ ಅದು ಮಾಡೋನಲ್ಲ. ಅಯ್ಯೋ, ನಮ್ಮ ಅತ್ತಿ ಇಷ್ಟು ಯೋಚನೆಯಾಗ ಅದಾರ. ಆ ಹುಡುಗ ಬರೋಬರಿ ಇಲ್ಲ, ಹಂಗೈತಿ ಹಿಂಗೈತಿ ಅಂತ ಹೇಳ್ರೆ ಬೇಜಾರು ಮಾಡ್ಕೋತಾರ ಏನೋ. ಹಂಗೆ ಮಾಡಲಿ ಅಂತ ತಿಳಿಯವತ್ತಲ್ಲ. ಇಲ್ಲ, ಇದು ಹೆಂಗಾದ್ರೂ ಮಾಡಿ ಪತ್ತೆ ಹಚ್ಚಲೇಬೇಕು. ಆ ಹುಡುಗ ಒಳ್ಳೆಯವನು ಕೆಟ್ಟವನು ಅಂತ ತಿಳ್ಕೊಳ್ಳೇಬೇಕು. ಅತ್ತಿ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ನನ್ನ ಗೆಳತಿಗೆ ಮೀಟ್ ಆಗೋದಿತ್ತು, ಹೋಗಿ ಮೀಟ್ ಹಾಕ್ಕೊಂಡು ಬರ್ತೀನಿ, ಜಲ್ದಿನ ಬರ್ತೀನಿ. ಇಷ್ಟೊತ್ತಿನ ನೀವು ಹೊರಗೊಂಡ್ರ? ಇಲ್ಲಿ ಮನೆಯಲ್ಲಿ ನಿಂಗೆ ಸಹಾಯ ಮಾಡೋ ಯಾರು? ಇದನ್ನೆಲ್ಲ ನಿಂತ್ಕೊಂಡು ಮಾಡ್ಬೇಕಾದಕ್ಕೆ ನೀನೇ ಈಗ ಹೊರಗೊಂಡ್ರೆ ಹಿಂಗೆ ಮಾಡಲಿ ನಾಳೆ? ಇಲ್ಲ ಅತ್ತೆ, ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದೈತೆ, ಅದಕ್ಕೆ ನಾನು ಬಂದಮೇಲೆ ಎಲ್ಲ ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ಮಾಡ್ತೀನಿ. ಆಯ್ತವ, ಸರಿ, ಹೋಯ್ ಬಾ.